ರಸ್ತೆ ಬದಿ ನಿಂತಿದ್ದ ಕಾರ್ಗೆ ದಿಢೀರಂತ ಬೆಂಕಿ ಕಾಣಿಸಿಕೊಂಡಿದೆ. ಈ ಘಟನೆ ನಡೆದಿರೋದು ಮತ್ತಿಕೆರೆ ಸಿಗ್ನಲ್ ಬಳಿ. ರಸ್ತೆ ಬದಿ ಪಾರ್ಕ್ ಮಾಡಿ ಚಾಲಕ ನಿಲ್ಲಿಸಿದ್ದಾನೆ ಗಾಡಿಯನ್ನ. ಈ ವೇಳೆಯಲ್ಲೇ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣಕ್ಕೆ ಕಾರ್ನಿಂದ ಚಾಲಕ ಇಳಿದು ತನ್ನ ಜೀವವನ್ನು ಉಳಿಸಿಕೊಂಡಿದ್ದಾನೆ. ಆದರೆ ಇಡೀ ಕಾರ್ ಬೆಂಕಿಯಿಂದ ಸುಟ್ಟು ಕರಕಲಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸುವ ಮೂಲಕ ಬೆಂಕಿ ನಂದಿಸೋ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನು ಸ್ಥಳಕ್ಕೆ ಯಶವಂತಪುರ ಪೊಲೀಸರು ಸಹ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕಾರ್ನಲ್ಲಿ ಯಾರೂ ಇರಲಿಲ್ಲ. ಕಾರ್ನ ಪಾರ್ಕ್ ಮಾಡಿ ಕಾರು ಚಾಲಕ ಕಾರ್ನ ಒಳಗೆ ಕೂತ್ಕೊಂಡಿದ್ರು. ಆಗ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿದೆ. ಕ್ವಿಕ್ ಆಗಿ ಇದನ್ನ ಗಮನಿಸಿರುವಂತಹ ಚಾಲಕ ಕಾರ್ನಿಂದ ಹೊರಗೆ ಬಂದಿದ್ದಾರೆ. ಅದಾದ ನಂತರದಲ್ಲಿ ಇಡೀ ಕಾರ್ ಬೆಂಕಿಗೆ ಆಹುತಿಯಾಗಿದೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಮರದ ಪಕ್ಕದಲ್ಲಿ ಕಾರ್ನ ಹಾಕಿ ಅಲ್ಲಿ ಅವರು ವಿಶ್ರಾಂತಿಯನ್ನ ಪಡಿತಾ ಇದ್ದ ಹೊತ್ತಿದು. ಆ ಸಂದರ್ಭದಲ್ಲಿ ಈಗ ಬೇಸಿಗೆ ಸಂದರ್ಭ ಆಗಿರೋದ್ರಿಂದ ಬೆಂಕಿ ದಿಢೀರನೆ ಕಾರ್ನಲ್ಲಿ ಕಾಣಿಸ್ಕೊಳ್ಳೋದು ಸಾಮಾನ್ಯ ಆಗಿದೆ. ನಿನ್ನೆ ಕೂಡ ಶೋರೂಮ್ ಒಂದರಲ್ಲಿ 4 ಕಾರ್ಗಳು ಹೊತ್ತು ಉರಿದಿದ್ದು ನೋಡಿದ್ವಿ. ಈಗ ರಸ್ತೆ ಬದಿ ನಿಂತಿದ್ದಂತಹ ಕಾರು ಕೂಡ ಅದೇ ರೀತಿಯಾಗಿ ಸುಟ್ಟು ಹೋಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್. ಉಮೇಶ್, ಕಾರಣ ಏನು ಅಂತ ಏನಾದ್ರೂ ಗೊತ್ತಾಯ್ತಾ? ದಿವ್ಯಜ್ಯೋತಿ, ಇನ್ನು ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನು ಸ್ಪಷ್ಟತೆ ಸಿಕ್ಕಿಲ್ಲ. ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಸ್ಥಳೀಯ ಪೊಲೀಸರು ಕೂಡ ಸ್ಥಳವನ್ನ ಪರಿಶೀಲನೆ ಮಾಡಿರುವಂತದ್ದು. ಮಧ್ಯಾಹ್ನ ಸುಮಾರು 2 ಗಂಟೆ ಸುಮಾರಿಗೆ ಯಶವಂತಪುರ ಬಳಿಯಲ್ಲಿರುವಂತ ಮತ್ತಿಕೆರೆ ಸಿಗ್ನಲ್ ಏನಿದೆ ಅಲ್ಲಿ ಚಾಲಕ ಕಾರನ್ನ ಸೈಡ್ಗೆ ಪಾರ್ಕ್ ಮಾಡಿ ಆ ಕಾರಲ್ಲೇ ಇರ್ತಾನೆ. ಆ ಸಂದರ್ಭದಲ್ಲಿ ಆ ಕಾರಿನಲ್ಲಿ ಏಕಾಏಕಿ ಹೊಗೆ ಕಾಣಿಸ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಅಕ್ಕಪಕ್ಕದವರು ಆತನಿಗೆ ಹೊಗೆ ಬರ್ತಾ ಇದೆ ಅನ್ನೋ ಮಾಹಿತಿ ನೀಡಿದ ತಕ್ಷಣ ಆತ ಡೋರಿಂದ ಇಳಿದು ಡೋರ್ ತೆಗೆದು ಇಳಿದ ನಂತರದಲ್ಲಿ ಆ ಕಾರನ್ನ ಏನಾಗ್ತಿದೆ ಅಂತ ನೋಡಕ್ಕೆ ಹತ್ರ ಹೋಗ್ತಿದ್ದಂತೆ ಅದು ದೊಡ್ಡ ಮಟ್ಟದಲ್ಲಿ ಬೆಂಕಿ ಉರಿಯಕ್ಕೆ ಶುರುವಾಗುತ್ತೆ. ಅದು ಆ ಬೆಂಕಿ ಕ್ಷಣ ಮಾತ್ರದಲ್ಲಿ ಇಡೀ ಕಾರನ್ನ ಆವರಿಸಿರುತ್ತೆ. ಆ ಸಂದರ್ಭದಲ್ಲಿ ಅಕ್ಕಪಕ್ಕ ಇದ್ದಂತ ವಾಹನಗಳು ಕೂಡ ಎಲ್ಲವನ್ನು ದೂರ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಆ ಕಾರನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಏನು ರಸ್ತೆ ಮಧ್ಯದಲ್ಲೇ ಕಾರು ಒತ್ತು ಉರಿದಿರುವಂತದ್ದು. ಏನ್ ರೀಸನ್ ಅನ್ನೋದ್ರ ಬಗ್ಗೆ ಇನ್ನು ಅಧಿಕಾರಿಗಳು ಪರಿಶೀಲನೆ ಮಾಡಬೇಕಾಗುತ್ತೆ. ನಿಂತಿದ್ದ ಕಾರು ಏಕಾಏಕಿ ಬೆಂಕಿ ಯಾಕೆ ಹೊತ್ಕೋತು ಅನ್ನೋದ್ರ ಬಗ್ಗೆ ಆ ಅಧಿಕಾರಿಗಳ ಪರಿಶೀಲನೆ ನಂತರದಲ್ಲೇ ಗೊತ್ತಾಗ್ಬೇಕಾಗಿದೆ. ಮತ್ತೆ ಆ ಕಾರಿನಲ್ಲಿದ್ದಂತ ಚಾಲಕ ಆ ಪಕ್ಕದಲ್ಲಿದ್ದಂತ ರಸ್ತೆಯಲ್ಲಿ ಹೋಗ್ತಿದ್ದವ್ರು ಯಾವ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಆತ ಕಾರಿಂದ ಬಚಾವಾಗಿರುವಂತದ್ದು. ಉಳಿದಂತೆ ಯಾರಿಗೂ ಕೂಡ ಏನು ಅಪಾಯ ಆಗಿಲ್ಲ. ಹಾಗಾಗಿ ಸದ್ಯಕ್ಕೆ ಈಗ ಒಂದು ಅಗ್ನಿಶಾಮಕ ಸಿಬ್ಬಂದಿ ವಾಹನ ಬಂದು ಸ್ಥಳದಲ್ಲಿ ಆ ಕಾರನ್ನ ಸಂಪೂರ್ಣವಾಗಿ ಏನು ಸುಟ್ಟು ಹೋಗಿದ್ದ ಕಾರನ್ನ ಅಲ್ಲಿ ನೀರನ್ನ ಹಾಕಿ ಅದನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮಾಡಿರುವಂತದ್ದು. ಸದ್ಯಕ್ಕೆ ರೀಸನ್ ಏನು ಅನ್ನೋದು ಅಧಿಕಾರಿಗಳ ಪರಿಶೀಲನೆ ನಂತರದಲ್ಲೇ ತಿಳಿಬೇಕಾಗಿರುವಂತದ್ದು. ಥ್ಯಾಂಕ್ ಯು ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ. ಡ್ರೈವರ್ ಬಚಾವ್ ಕಾರ್ ಬಂದು ನಿಲ್ಲಿಸಿದ್ದಾರೆ ಮೆಡಿಕಲ್